ಹೇ ಗಾಯ್ಸ್, ಗುಡ್ ಈವ್ನಿಂಗ್. ಹಾಯ್ ಹಲೋ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಇವತ್ತು ಭಾನುವಾರ ಸಂಜೆ. ಸ್ಯಾಟರ್ಡೇ. ಓಹ್ ಹೌದಲ್ಲ, ಸಾರಿ ಗೈಸ್, ಇವತ್ತು ಸ್ಯಾಟರ್ಡೇ. ಬನ್ನಿ ಹೋಗಿ ಪೂಜೆ ಮಾಡಿಕೊಂಡು ಬರೋಣ. ಇವತ್ತಿಗೆ ಆ್ಯಕ್ಚುಲಿ ನಂದು ಪೀರಿಯಡ್ ಸ್ಟಾರ್ಟ್ ಆಗಿತ್ತು, ಸೊ ಇವತ್ತಿಗೆ ಕ್ಲೋಸು. ಬನ್ನಿ ಏನದು ಪೂಜೆ ಮಾಡೋಣ, ದೇವರಿಗೆ ಕೈ ಮುಗಿದ್ಬಿಟ್ಟು ಬರೋಣ. ಅದು ಆಮೇಲೆ. ಸೊ ನನ್ನ ಮಗ ಏನೋ ಸ್ಪೆಷಲ್ ಅಂತೆ, ಅವ್ನು ಆಮೇಲೆ ಹೇಳ್ತೀನಿ ಪುರಾಣ. ಫಸ್ಟ್ ಬನ್ನಿ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬರೋಣ. ಇವತ್ತು ನಮ್ಮ ಮನೆ ಇನ್ನೂ ದೇವ್ರ ಮನೇಲಿ ಯಾರೂ ಪೂಜೆ ಮಾಡಿಲ್ಲ. ಬಿಕಾಸ್ ಚಿಂಟು ಅವ್ರ ಪಪ್ಪ ಬೆಳಗ್ಗೆ ಎದ್ದು ಆಫೀಸ್ ಕಡೆ ಹೋಗ್ತಾ ಇದ್ದ, ಇವತ್ತು ಹೋಗಿಲ್ಲ. ಹಾಗಾಗಿ ಅವನು ಸ್ನಾನ ದಿನ ಏನೂ ಆಗಿಲ್ಲ. ಬಂದು ಸಂಜೆ ಮಾಡ್ತಾನೆ ಸ್ನಾನ. ಬನ್ನಿ ಈಗ ನಾನು ಸ್ನಾನ ಮಾಡಿದ್ದೀನಿ ಅಲ್ಲ, ಹೋಗಿ ಪೂಜೆ ಮಾಡಿಕೊಂಡು ಬರೋಣ. ಹೊಂಟ್ಯಾ? ಬಾ ಮತ್ತೆ. ಗೈಸ್, ನಮ್ಮ ಚಿಂಟು ಇವತ್ತು ಅಮ್ಮನ ಜೊತೆ ಶಟಲ್ ಆಡಬೇಕಂತೆ. ಅದಕ್ಕೇ ಏನೇನೋ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾನೆ. ಹೋಗ್ಬಾ. ಸರಿ, ನೀನು ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊ. ಹಾಂ, ನಾ ಪೂಜೆ ಮಾಡಿಬಿಟ್ಟು ಬರ್ತೀನಿ. ಅಲ್ಲಿ 2 ಬ್ಯಾಟು ಇಟ್ಟಿದೆಯಾ? ಹಿಂಗೆ ಮಾಡಬೇಡ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದೀನಿ ಅಲ್ಲ. ಐ ಲವ್ ಮೀ. ಮನೇಲಿ ಹೆಂಗಸರು ಇದಾರೋ ಇಲ್ವೋ ಅಂತ ಇಲ್ಲೇ ಗೊತ್ತಾಗುತ್ತೆ ನೋಡಿ. ದೀಪ ಎಲ್ಲ ಆಗಿದೆ ನೋಡಿ, ಈ ರೀತಿ. ಏನು ಮಾಡೋದು? ದೀಪ ಬೆಳಗೋಣ. ಗೈಸ್, ದೇವ್ರು ನಂದು ಅಲ್ಲ ನಿಮ್ದು ಅಲ್ಲ, ಎಲ್ಲಾರ್ಗೂ ಸೇರಿದ್ದು. ಆದ್ರೂ ಸಹ ದೇವ್ರ ಮನೇಲೂ ನೋಡಿ, ದೇವ್ರ ಸಾಮಾನ ಮುಟ್ತಾನೆ, ಕ್ಲೀನ್ ಮಾಡ್ದಾನೆ ಜನಗಳು ಇರ್ತಾರೆ ಅಂದ್ರೆ ಅವ್ರ ಮನಸ್ಸು ಇನ್ನೆಷ್ಟು ಕಲುಷಿತ ಆಗಿರುತ್ತೆ ಅಲ್ಲ. ಹೋಗ್ಲಿ ಬಿಡಿ, ಅವ್ರವ್ರ ಮನಸ್ಥಿತಿ ಅವ್ರವ್ರಿಗೆ. ಆದ್ರೂ ಸಹ ನಂಗೆ ದೇವ್ರ ಮನೆ ದೀಪ ನೋಡಿ ಬೇಜಾರಾಯ್ತು, ಅದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ನಾನು ಯಾವತ್ತೂ ಹಂಗೆ ಮಾಡಲ್ಲ. ನಂದಲ್ಲ ಅಂದ್ರೂ ಸಹ ನನ್ನ ಕಣ್ಮುಂದೆ ಏನಾದರೂ ಹಾಳಾಗ್ತಾ ಇದ್ರೆ ನಾನು ಅದನ್ನ ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಲೈಫಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ ನಾನು ಇಷ್ಟೊಂದು ಶಾಂತವಾಗಿರ್ತೀನಿ ಅಂತ. ಯಾಕೆ ಗೊತ್ತಾ, ಎಲ್ಲರೂ ಹೇಳ್ತಾರೆ, ನಾನು ಕಾಲೇಜ್ ಡೇಸ್ ನೋಡಿದವರು, ಸೊ ನಾನು ಬೆಳೆದು ಬಂದ ರೀತಿ ನೋಡಿದವರು, ಶ್ವೇತಾ ನೀನಂತೂ ಯಾರ ಜೊತೆನೂ ಅಡ್ಜಸ್ಟ್ ಆಗಲ್ಲ, ನೀನು ಹೋಗಿದ್ದೇ ದಾರಿ ಅಂತ. ಬಟ್ ಇಷ್ಟು ಪೇಷನ್ಸಿಂದ ಇವ್ರಿಗೆಲ್ಲ ಇಷ್ಟು ಅಡ್ಜಸ್ಟ್ ಹಾಕ್ಕೊಂಡು ಇಷ್ಟು ವರ್ಷ ಇಲ್ಲಿದ್ದೀನಿ ಅಂದರೆ ಗ್ರೇಟ್ ಅಂತಾರೆ. ಆ್ಯಂಡ್ ಮೋರ್ ಓವರ್, ನೀನು ಇನ್ನೂ ಅಲ್ಲಿಂದ ಯಾಕೆ ಬಂದಿಲ್ಲ ಅಂತ ನನಗೆ ಕ್ವಶ್ಚನ್ ಮಾರ್ಕ್ ಮಾಡ್ತಾರೆ. ಪೂಜೆ ಆಯಿತು ಅಲ್ಲ, ಈಗ ಬಟ್ಟೆಗಳೆಲ್ಲ ಎತ್ಕೊಳ್ಳೋಣ ಅಂತ ಬಂದೆ. ಸಂಜೆ ಆಯಿತು, ಈಗ ಟೈಮ್ ಬಂದು 5 ಗಂಟೆ. ಬಟ್ಟೆ ಎಲ್ಲ ಎತ್ಕೊಂಡು ಹೋಗೋಣ. ಚಿಂಟು ಅವ್ರ ಅಜ್ಜಿ ಇಲ್ಲೇನೋ ಸ್ಪ್ರಿಂಕಲ್ ಹಾಕ್ಬೇಕಂತೆ. ಸೊ ಚಿಂಟು ಕೈಲಿ ಹೇಳಿ ಕಳಿಸಿದ್ರು, ನಿಮ್ಮ ಅಮ್ಮಂಗೆ ಬಟ್ಟೆ ತೊಗೊಳಕ್ಕೆ ಹೇಳು ಅಂತ. ಬನ್ನಿ ತಗೊಳ್ಳೋಣ. ಅವ್ರು ಹೇಳಿಲ್ಲ ಅಂದರೂ ನಾನು ಇವಾಗ ತಗೋತಾ ಇದ್ದೆ. ಬನ್ನಿ, ನಮ್ಮ ಚಿಂಟು ಶಟಲ್ ಆಡಬೇಕಂತೆ. ಇವತ್ತು ಅವನಿಗೆ ಶಟಲ್ ಆಡಿಸೋಣ. ನೆನ್ನೆ ವಾಕಿಂಗ್ ಹೋಗಿದ್ದೆ, ಇವತ್ತು ಅವನ ಜೊತೆ ಆಟ ಆಡೋಣ. ಬ್ಯಾಲೆನ್ಸ್ ಆಗತ್ತೆ. ಆಟ ಆಡಲಿಲ್ಲ ಅಂದರೆ ಬೇಜಾರು ಮಾಡ್ಕೊತಾನೆ. ಪಾಪ ಮಗು ಇಷ್ಟಪಡ್ತಾ ಇದೆ. ಹೋಗಿ ಆಟ ಆಡ್ಸೋಣ ಬನ್ನಿ. ಸಿ ಗೈಸ್, ಪರ್ಪಲ್ ಕಲರ್ ಕಾಪ್ ತೊಗೊಂಡಿದ್ದಾನೆ ನನ್ನ ಮಗ, ಅಮ್ಮಂಗೆ ಇಷ್ಟ ಅಂತ. ಎಷ್ಟು ಒಳ್ಳೆ ಮಗ ಅಲ್ಲ ನೋಡಿ, ನನಗೋಸ್ಕರ ಪುಟ್ಟಾಗಿ ಏನೇನಾದರೂ ಒಂದೊಂದು ಮಾಡ್ತಾ ಇರ್ತಾನೆ. ಅವನಿಗೆ ಇದನ್ನು ನಾನೀಗ ಹೇಳಬೇಕು, ಪುಟ್ಟ ನನಗೋಸ್ಕರ ನೀನು ಪರ್ಪಲ್ ಚೂಸ್ ಮಾಡಿದೀಯಾ ಅಲ್ವಾ ಅಂತ. ಅವಾಗ ಅವನು ಖುಷಿ ಪಡ್ತಾನೆ. ಪಾಪ ನಮ್ಮ ಚಿಂಟು ಇಲ್ಲಿ ಆಟ ಆಡೋಕ್ಕೆ ಯಾರೂ ಇಲ್ಲ ಅಲ್ಲ, ಅದಕ್ಕೋಸ್ಕರ ಬೇಜಾರು ಮಾಡ್ಕೋತಾನೆ.
ಅದಕ್ಕೋಸ್ಕರ ನಾನೇ ಅವನ ಜೊತೆ ಆಟಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಅವನು ಆಲ್ರೆಡಿ ಅಲ್ಲೆಲ್ಲ ನೆಟ್ಟೆಲ್ಲ ಫಿಕ್ಸ್ ಮಾಡಿಬಿಟ್ಟು ಇಲ್ಲಿ ಬಂದಿದ್ದಾನೆ ನೋಡಿ. ಗೈಸ್ ಬ್ಯಾಟ್ ಇಟ್ಕೊಂಡು ಕಾಕ್ ಇಟ್ಕೊಂಡು ವಾಟರ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ನಮ್ಮ ರೋಡು ಝೊಯ್ 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 ಅಂತ ಇರುತ್ತೆ. ನಿಧಾನ, ಜಾಸ್ತಿ ತೆಗಿಬೇಕಾ? ನಾನು ನೋಡ್ತಾ ಇದ್ದೀನಿ ಎಲ್ಲೋದ ಅಂತ. ಗೇಟ್ ಹಾಕಿ. ನನ್ನ ಮಗ ಇವತ್ತು ಇಲ್ಲಿ ಕರ್ಕೊಬಂದಿದ್ದಾನೆ ನೋಡಿ ಆಟ ಆಡೋಣ ಅಂತ. ನೆಟ್ಟೆಲ್ಲ ಹಾಕಿ ರೆಡಿ ಮಾಡಿದ್ದಾನೆ. ಕಾಣಿಸ್ತಾ ಇದೆಯಾ? ಸಿ, ಹಾಂ ಯಾರು ಇದ್ದಾರಾ? ಯಾರು ರಿಪೇರಿ? ಬನ್ನಿ ಗೈಸ್ ಆಡುವ. ನೀನು ಚಿಕ್ಕ ಕೊಟ್ಟಿದ್ದು, ನೀನು ಚಿಕ್ಕ ಕೊಟ್ಟು ತಗೋತೀರ ಕೊಟ್ಟು ಯಾವ್ದ್ರಲ್ಲಿ ಆಡೋದ ತಗೋ. ಹೋಗುತ್ತೆ ತೆಗಿಯೋದಂಗೆ ಹೋಗಲ್ಲ, ಹೋಗುತ್ತೆ. ಅಲ್ಲೇ ಮುಂದಾಗ್ಬೋದಿತ್ತಲ್ಲ. ಮುಂದೆ ಬಾ, ಈ ಸದ್ಯ ನೋಡೋಣ. ಹಿಂಗೋದಿತ್ತು. ಹಂಗೂ ಆಡ್ಬೋದು. ಅದ್ರ ಮೇಲೆ ಹೋಗುತ್ತೆ ಅಂತ ಇಬ್ರು ಮೇಲೆ ಹೋಗುತ್ತೆ. ನಿಧಾನಕ್ಕೆ ಆಡಬೇಕು, ಶಾರ್ಟ್ಸ್ ಎಲ್ಲ ಇಲ್ಲ. ಓ ಇದೇನಿದು ಪಾಸು, ಅದಕ್ಕೆ ಕ್ಲೋಸ್ಡ್. ಸರಿ ಕ್ಲೋಸ್ಡ್. ಗಾಳಿ ಇದೆ ಪುಟ. ಇಲ್ಲ ಅದು ತಗೋ, ಲೈನ್ ಸೆಟ್ ಆಗ್ತದೆ ಅದು. ರೆಡಿ ಇರಬೇಕಿದ್ರೆ ಒಂದು ಪಾನಿ ಹಾಂ 2 months ಆಯಿತು ರೆಸಾರ್ಟ್ ಕಡೆ ಹೋಗ್ತಾ ಇಲ್ಲ. ಆ್ಯಂಡ್ ರೆಸಾರ್ಟಿಂದ ಕೆಲಸದ್ದು ಜವಾಬ್ದಾರಿ ಸಹ ಇಲ್ಲ. ಎಲ್ಲದರಿಂದ ಫ್ರೀ ಆಗಿದ್ದೀನಲ್ಲ, ಮನೇಲೇ ಇದ್ದೆ. ಸೊ ಈ ರೀತಿ ಆನೆ ಥರ ಆಗಿದ್ದೀನಿ. ಆನೆ ಒಂಥರ ಸ್ಟ್ರಾಂಗ್ ಬಿಡಿ, ಅದು ಬೇರೆ ವಿಷಯ. ಹೀಗೆ ಸುಮ್ಮನೆ ಕಂಪ್ಯಾರಿಸನಲ್ಲಿ ಹೇಳಿದೆ ಅಷ್ಟೇ. ಬಟ್ ದಪ್ಪ ಅಂತೂ ಆಗಿದ್ದೀನಿ. ಓ ಮೈ ಗಾಡ್ ಅಂತ ಅನ್ನಿಸ್ತು. ಯಾಕೆಂದರೆ ಆ ಸಡನ್ನಾಗಿ ನನಗೆ ಸ್ಟೆಪ್ಸ್ ಹಾಕೋಕ್ಕೆ ಆಗ್ತಾಯಿಲ್ಲ, ಮೂವ್ ಆಗೋಕ್ಕೆ ಆಗ್ತಾಯಿಲ್ಲ. ಏನೋ ಬಾಡಿ ತುಂಬ ಹೆವಿ ಫೀಲ್ ಆಗ್ತಾ ಇದೆ. ಬಟ್ ನಿಜಕ್ಕೂ ಗೈಸ್, ಈ ರೀತಿ ಆಗಬೇಡಿ ಯಾರೂ. ಒಂದೇ ಕಡೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿದ್ದರೆ ಹಿಂಗಾಗ್ತೀವಿ. ಸ್ವಲ್ಪ ಲೈಫಲ್ಲಿ ಸ್ಟ್ರೆಸ್ ಅನ್ನೋದು ಇರಬೇಕು. ಆವಾಗಲೇ ನೋಡಿ ನಾವು ಕರೆಕ್ಟಾಗಿ ಜೀವನ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ. ಮಾನ್ಯನ್ ಕರ್ಕೊಂಬರ್ಲಿಲ್ವಾ? ಆಟ ಮುಕ್ತಾಯ ಆಯಿತು. ಅಷ್ಟೇ ಆಗಲ್ವಾ? ಬಾಯ್. ಎರಡು ತೊಗೊಂಡೋಗ್ತೀಯಾ ಗೈಸ್? ಗಿಣ್ಣಾಲ್ ಬಂದಿದೆ ನನಗೆ ಅಂತ ಕೊಟ್ಟಿದ್ದಾರೆ. ಏನಾದರೂ ಮಾಡ್ಕೊಳ್ಳೋಣ. ಲಾಸ್ಟ್ ಟೈಮ್ ವೇಸ್ಟ್ ಮಾಡಿದ್ದೆ, ಈ ಸಲ ಕಡಲೆಪುರಿ ತಂದು ಮಾಡ್ಕೊಳ್ಳೋಣ. ನೆನ್ಪು ಮಾಡು.
ಓ ನಿಂಗೆ ಗಿಂಡ್ ಮಾಡು ಅಂತ ಹೇಳ್ದೆ ಅಲ್ಲ ಗೈಸ್. ಅಮ್ಮ ಮಗ 4 ಮ್ಯಾಚ್ ಆಡಿದ್ವು. 4 ನೋ ಬೇಬಿ, ದಿಸ್ ಇಸ್ ನಾಟ್ ಫೇರ್. ಸ್ಕಿಡ್ ಆದರೆ ದಬಾಕೊಂಡು ಬೀಳ್ತೀಯ ಕಣ್ಮುಂದೆನೆ. ನಾ ಆ್ಯಕ್ಚುಲಿ 4 ಮ್ಯಾಚ್ ವಿನ್ನಾದೆ ನಾನು ಅಂತ ಹೇಳಕ್ಕೆ ಬಂದೆ. ಅಷ್ಟರಲ್ಲಿ ನನ್ನ ಮಗ ಹಂಗೆ ಮಾಡ್ದ. ಸೊ ನೋಡಿ ಫ್ಲೋನೇ ಮಿಸ್ ಆಯಿತು. ಯಾವಾಗಲೂ ಲೈಫಲ್ಲಿ ಹೀಗೆ ಆಗುತ್ತೆ. ನಾವೇನೋ ಮಾಡಬೇಕು ಅಂದಿರ್ತೀವಿ, ಅಚಾನಕ್ಕಾಗಿ ಏನೋ ಆಗಿಬಿಡತ್ತೆ. ಸೊ ನಾವು ಹಿಂದದೆಲ್ಲ ಮರ್ತು ಬಿಡ್ತೀವಿ. ಚಿಂಟುಗೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಚಿಂಟು ಅವ್ರ ಪಪ್ಪಾಗೆ ಪಪ್ಪಾಯ ಕಟ್ ಮಾಡ್ತಾ ಇದ್ದೀನಿ. ಚಿಂಟುಗೂ ಸ್ವಲ್ಪ ಪಪ್ಪಾಯ ಕೊಡ್ತೀನಿ. ಅವನು ತಿನ್ನಲ್ಲ, ಬಟ್ ಆದರೂ ಬಿಡಲ್ಲ, ಸ್ವಲ್ಪನಾದರೂ ತಿನ್ನು ಅಂತ ತಿನ್ನಿಸ್ಬೇಕು. ಆ್ಯಂಡ್ ಪಾಪ್ಕಾರ್ನ್ ಮಾಡ್ತಾಯಿದ್ದೀನಿ. ನೋಡಿ ಆ ಪಾಪ್ಕಾರ್ನ್ಗೆ ಅವನು ಎಷ್ಟು ಪೆರಿ ಪೆರಿ ಹಾಕೋತಾ ಇದ್ದಾನೆ ಅಂತ. ಅದಕ್ಕೆ ನಂಗೆ ಏನು ಮಾಡ್ಕೊಡೋಕ್ಕೂ ಇಷ್ಟ ಆಗಲ್ಲ. ಆಮೇಲೆ ನನಗೆ ಅಮ್ಮ ಅಲ್ಲಿ ನೋವ್ತಾ ಇದೆ, ಇಲ್ಲಿ ನೋವ್ತಾ ಇದೆ, ಆ ಗ್ಯಾಸ್ಟ್ರೈಟಿಸು ಈ ಗ್ಯಾಸ್ಟ್ರೈಟಿಸು ಅಂತಾನೆ. ಏನು ಮಾಡಲಿ ಹೇಳಿ. ಗೈಸ್ ಆಟ ಎಲ್ಲ ಆಡಿ ಆಯಿತು. ಈಗ ಮೂವಿ ಟೈಮ್. ಪೆರಿ ಪೆರಿ ನೋಡಿ ಗೈಸ್, ಮೂವಿ ನೋಡ್ತಾ ಇದ್ದಾನೆ ಪಾಪ್ಕಾರ್ನ್ ತಿನ್ಕೊಂಡು. ಇವತ್ತು ಸ್ಯಾಟರ್ಡೆ ಅಲ್ಲ, ಕಾಂತಾರ ಮೂವಿ ಬರ್ತಾ ಇದೆ. ಸೊ ಅಮ್ಮ ಮಗ ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡಿದ್ವು ಇವತ್ತು ಕಾಂತಾರ ಮೂವಿ ನೋಡೋಣ ಅಂತ. ಬಟ್ ನನಗೆ ತಲೆನೋವು ಬಂದ್ಬಿಟ್ಟಿದೆ, ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಕಾಂತಾರ ಫಿಲಮ್ ನೋಡಲೇಬೇಕು ಅಂದ್ಬಿಟ್ಟು ಕೂತಿದ್ದೀನಿ. ಚೆನ್ನಾಗಿದೆ ಗೈಸ್. ಏನು ಮಾಡ್ತಾ ಇದ್ದೀನಿ ಅಲ್ಲಿ, ಅದೇನು ತೋರಿಸ್ತಾ ಇದ್ದೀನಿ? ಓ, ಅದು ನೀವು ಅಮ್ಮ ಮನೆಯಿಂದ ಬರುವಾಗ ತಂದಿದ್ರಲ್ಲ, ಅದೇ ಅಲ್ಲ ಅದು ಚೀಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಗೈಸ್, ಅದೇನೆ. ಅದರಲ್ಲಿ ಏನಿದೆ ಗೊತ್ತಾ? ಈಗ ಟೈಮ್ ಬಂದಿದೆ ಹೇಳೋ ಅಂಥದ್ದು. ಸೊ ಬನ್ನಿ ಹೇಳ್ತೀನಿ. ಅದರಲ್ಲಿ ಫೋಟೋಗಳಿದ್ದಾವೆ, ಫೋಟೋ ಫ್ರೇಮ್ಸ್. ಏನು ಹೇಳಿ, ನಾನು ತುಂಬ ದಿನದಿಂದ ನಿಮಗೆ ಹೇಳ್ಕೊತಾ ಇದ್ದೆ, ಶೇರ್ ಮಾಡ್ಕೊತಾ ಇದ್ದೆ. ಎಷ್ಟೊಂದು ಸಲ ದೇವ್ರ ಪೂಜೆ ಮಾಡಬೇಕು ಅನಿಸಿದ್ರು ಸಹ ಯಾಕೋ ಇಲ್ಲಿ ದೇವ್ರ ಮನೆ ಬರೋಕ್ಕೆ ಮನಸ್ಸೇ ಆಗಲ್ಲ. ಬಿಕಾಸ್ ನಾನು ನಿಮಗೆ ಹೇಳ್ತಾ ಇದ್ದೆ, ನನ್ನ ಕನಸಿನ ದೇವ್ರ ಮನೆ ಇದು ಅಲ್ಲ ಆ್ಯಕ್ಚುಲಿ. ಆದರೂ ಸಹ ನನ್ನನ್ನೇ ನಾನು ಕಂಟ್ರೋಲ್ ಮಾಡಿಕೊಂಡು ಅಥವಾ ಈ ಜಾಗಕ್ಕೆ ಹೊಂದ್ಕೊಂಡು ಹೇಗೋ ಮಾಡಬೇಕು ಅಂತ ಮನಸ್ಸು ಮಾಡಿದ್ರು ಸಹ ಅಲ್ಲಿ ಕೆಲವೊಂದು ಫೋಟೋಗಳು ನನಗೆ ಪಾಸಿಟಿವ್ ವೈಬ್ಸ್ ಸಿಗ್ತಾ ಇರಲಿಲ್ಲ. ಆದರೂ ಸಹ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ಬೇಕು, ಇದನ್ನೆಲ್ಲ ರೀಸನ್ ಆಗಿ ಇಟ್ಕೋಬಾರ್ದು ಅಂದ್ಬಿಟ್ಟು ತುಂಬ ದಿನ ಆಯಿತು ಆಲ್ರೆಡಿ ನಾನು ಈಗ ಗ್ರ್ಯಾಜುವಲ್ ಆಗಿ ದೇವ್ರ ಹತ್ರ ಬೇಡ್ಕೊಳ್ಳೋಕ್ಕೆ ಅಥವಾ ದೇವ್ರನ್ನ ಮಾತಾಡ್ಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೆ. ಸೊ ಹಾಗಿರುವಾಗಲೇ ನನಗೆ ಅನಿಸಿದ್ದು, ಅಫ್ಕೋರ್ಸ್ ಇಷ್ಟು ದಿನ ದೇವ್ರ ಮನೆ ಹೀಗಿದೆ ಅಂದ್ಬಿಟ್ಟು ನಾನು ಬರ್ತಾ ಇರಲಿಲ್ಲ. ಯಾಕೆ ನಾನೇ ಚೇಂಜ್ ಆಗಬಾರ್ದು, ನನಗೇನು ಬೇಕು ನಾನೇ ಯಾಕೆ ಮಾಡ್ಕೋಬಾರ್ದು ಅಂತ ಅಂದ್ಕೊಂಡು ನನ್ನನ್ನು ನಾನೇ ಚೇಂಜಸ್ ಮಾಡ್ಕೊತಾ ಇದ್ದೀನಿ. ಮನೆ ಅಂತೂ ಚೇಂಜ್ ಮಾಡೋಕ್ಕಾಗಲ್ಲ, ಮನುಷ್ಯರನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಇನ್ನರ್ ಸೆನ್ಸ್ ಅಂತ ಇರುತ್ತೆ, ಅದು ಒಳಗಿಂದ ಬರಬೇಕು ಹೊರತು ನಾವೇ ಯಾವುದು ಫೋರ್ಸಬಲಿ ಮಾಡಿಸೋಕ್ಕಾಗಲ್ಲ. ಬಟ್ ದೇವರು ಹಾಗಲ್ಲ, ನಮ್ಮ ಪ್ರೀತಿಗೆ ಭಕ್ತಿಗೆ ಹೊಲಿತಾರೆ ಅಲ್ಲ. ಸೊ ದೇವ್ರನ್ನ ನೋಡಬೇಕು ಅಂದರೆ ನಾವೇ ನಮ್ಮಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂದ್ಬಿಟ್ಟು ನಾನೇ ಚೇಂಜ್ ಆಗಿದ್ದೀನಿ ಗೈಸ್. ಈಗ ಗೈಸ್ ಗುಡ್ ಮಾರ್ನಿಂಗ್. ಏನು ಗೊತ್ತಾ ಗೈಸ್, ನನಗೆ ತುಂಬ ಕನ್ಫ್ಯೂಷನ್ಸ್ ಆಗ್ತಾ ಇದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಗುರುವಾರನೇ ನಾನು ಅಮ್ಮ ಮನೆಯಿಂದ ಏನು ತಂದೆ ಅಲ್ಲ, ಸೊ ಅದನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡೆ. ಅದೇನು ತಂದೆ ಅಂತಲೂ ನಿಮಗೆ ಯಾಕೆ ಗೊತ್ತಿಲ್ಲ ಅಲ್ಲ, ಈಗ ಹೇಳ್ತೀನಿ. ಆ್ಯಕ್ಚುಲಿ ನಾನು ದೇವ್ರ ಫೋಟೋಗಳನ್ನ ತಂದಿದ್ದೀನಿ. ಸೊ ಅದು ದೇವ್ರ ಫೋಟೋ ಅನ್ನೋದಕ್ಕಿಂತ ನನ್ನ ಆಸೆ, ನನ್ನ ಕನಸು, ಆ ದೇವ್ರನ್ನೇ ಕರ್ಕೊಂಡು ಬಂದಿದ್ದೀನಿ ಅನ್ನೋ ಅಷ್ಟು ನನಗೆ ಏನದು ಪ್ರೀತಿ ಜಾಸ್ತಿ. ಸೊ ಅಷ್ಟರಲ್ಲಿ ಪೀರಿಯಡ್ಸ್ ಆಗೋಯ್ತು. ಏನು ಮಾಡೋದು, ಕಾಯಲೇಬೇಕು ಅಲ್ಲ. ಸೊ ಈಗ 5 ದಿನ ಆಗಿದೆ. ಇವತ್ತು ಆ್ಯಕ್ಚುಲಿ ರಥಸಪ್ತಮಿ. ಇವತ್ತು ಪೂಜೆ ಮಾಡಲಾ ಅಥವಾ ನಾಳೆ ಪೂಜೆ ಮಾಡಲಾ ಅಥವಾ ಬರೋ ಗುರುವಾರ ಪೂಜೆ ಮಾಡಲಾ ಅನ್ನೋದೇ ನನಗೆ ಕನ್ಫ್ಯೂಷನ್ಸ್ ಇದೆ. ಬಿಕಾಸ್ ಮೊದಲನೇ ದಿನ ಯಾವತ್ತೂ ನೆನಪಾಗಿ ಉಳ್ಕೋಬೇಕು. ಸೊ ಏನು ಮಾಡಲಿ ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ.
ಆ್ಯಕ್ಚುಲಿ ನಕ್ಷತ್ರ ಪ್ರಕಾರ ಹೋಗೋದಾದರೆ ಇವತ್ತು ರಥಸಪ್ತಮಿ ದಿನ ನಮ್ಮಪ್ಪ ಹುಟ್ಟಿದಂಥ ದಿನ. ಸೊ ನಮ್ಮಪ್ಪ ಸಮ್ಟೈಮ್ಸ್ ಏನು ಮಾಡ್ತಾರೆ ಅಂದರೆ, ನಾನು ರಥಸಪ್ತಮಿ ದಿನವೇ ಸೆಲೆಬ್ರೇಟ್ ಮಾಡ್ಕೋತೀನಿ ಅಂತ ಮಾಡ್ಕೊತಾರೆ. ಹಾಗೇನಾದ್ರು ನೋಡೋಕೆ ಹೋದರೆ ಇವತ್ತು ನಮ್ಮ ಅಪ್ಪನ ಬರ್ಡೇ ಗೈಸ್. ಎಲ್ಲರೂ ನಮ್ಮ ಅಪ್ಪಂಗೆ ಒಳ್ಳೇದಾಗಲಿ ಅಂತ ವಿಶ್ ಮಾಡೋಣ ಅಲ್ಲ. ಸೊ ಮನಸಲ್ಲೇ ಬೇಡ್ಕೊಳ್ಳೋಣ ಸಾಕು. ಬಟ್ ಇವತ್ತು ನಮ್ಮಪ್ಪ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಮ್ಮಮ್ಮ ಬ್ಯಾಂಗ್ಳೂರ್ ಹೋಗಿದ್ದಾರೆ, ನಮ್ಮಮ್ಮ ಅಲ್ಲಿಲ್ಲ. ಹಾಗಾಗಿ ನಮ್ಮಪ್ಪ ಇವತ್ತೇನು ಮಾಡ್ಕೊಳ್ಳಲ್ಲ, ಅದು ನಂಗೆ ಗೊತ್ತು. ಬಟ್ ರಥಸಪ್ತಮಿ ದಿನ ಅವರು ಬರ್ಡೇನ ಮಾಡ್ಕೊತಾರೆ ಸಮ್ಟೈಮ್ಸ್. ಒಳ್ಳೆ ದಿನ ಮತ್ತು ಸೂರ್ಯನ ದಿನ. ಸೊ ಇದು ಸೂರ್ಯನ ವರ್ಷ, ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ವಿಲ್ ಸಿ, ನೋಡೋಣ ಅಲ್ಲ. ಕ್ಲೈಮೇಟ್ ಎಲ್ಲ ಸ್ವಲ್ಪ ಕೂಲ್ ಇದೆ, ತಂಪು ತಂಪು ಅನ್ನಿಸ್ತಾ ಇದೆ. ಆದರೆ ಇನ್ನೂ ಸೂರ್ಯ ಕಾಣ್ತಾ ಇಲ್ಲ. ಬನ್ನಿ ನೋಡೋಣ. ಇನ್ನು ಸೂರ್ಯ ಬಂದಿಲ್ಲ, ಬೆಳಕಾಗಿದೆ ಬಟ್ ಸೂರ್ಯ ಕಾಣಿಸ್ತಾ ಇಲ್ಲ. ಮೋಡ ಮುಚ್ಕೊಂಡಿದೆ. ಬನ್ನಿ, ಅದಕ್ಕೆಲ್ಲ ಏನೇನು ಬೇಕು ಪ್ರಿಪ್ರೇಷನ್ಸು ಮಾಡ್ಕೊಳ್ಳೋಣ. ಸೊ ಅದನ್ನೆಲ್ಲ ಮಾಡಬೇಕು ಅಂದರೆ ಫ್ರೆಶಾಗಿ ಸ್ನಾನ ಮಾಡ್ಕೋಬೇಕು. ಅಂದರೆ ಅಟ್ಲೀಸ್ಟ್ ಸ್ವಲ್ಪ ಕೆಲಸ ಬೇಗ ಬೇಗ ಮುಗಿಬೇಕು. ಫಸ್ಟು ಬಟ್ಟೆ ಒಗ್ದಾಕ್ಬಿಡೋಣ, ತಿಂಡಿ ಮಾಡೋಣ, ಆ್ಯಂಡ್ ಆಮೇಲೆ ಸ್ನಾನ ಮಾಡಿಕೊಂಡು ಪೂಜೆ ಅದು ಏನೇನು ಬೇಕಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋಣ. ಬಟ್ಟೆ ಸಹ ನೆನೆ ಹಾಕಿ ಆಯಿತು. ಬನ್ನಿ ಇವಾಗ ಹೋಗಿ ಒಂದು ಲೋಟ ಸಣ್ಣ ಆಗುವಂಥ ವಾಟರ್ನ ಕುಡಿದು ನಾವು ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ ದೇವರಿಗೆ ಇಲ್ಲೇ ನಮಿಸೋಣ. ಬರ್ತಾನೆ ಸೂರ್ಯದೇವ. ಈಗ ಬಂದಮೇಲೂ ಒಂದು ಸಲ ನೋಡೋಣ. ಏನಿದು ಶ್ವೇತಾ, ಸಣ್ಣ ಆಗೋ ವಾಟರ್ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅದೇನು ಕುಡಿತಾ ಇದ್ದಾರೆ ಅಂಥದ್ದು? ಏನೇನು ಹಾಕಬೇಕು ಶ್ವೇತಾ ಅದಕ್ಕೆ ಅಂತ ಎಲ್ಲ ನಿಮಗೆ ಕ್ವಶನ್ ಅರೈಸ್ ಆಗಿದೆ ಅಲ್ಲ? ಖಂಡಿತವಾಗ್ಲೂ ಏನೂ ಇಲ್ಲ, ಜಸ್ಟ್ ನಿಮ್ಮ ಭಕ್ತಿ, ನಿಮ್ಮ ನಂಬಿಕೆ ಅಷ್ಟೇ. ಮತ್ತಿನ್ನೇನೂ ಅಲ್ಲ ಗೈಸ್, ಇನ್ನೇನೂ ಅಲ್ಲ. ಸೊ ವಾಟರಿಗೆ ನಾವು ಒಂದು ಒಳ್ಳೆ ಕ್ವಾಲಿಟೀಸ್ನ ಕೊಟ್ಟರೆ ಅದರಿಂದ ಚೇಂಜಸ್ ಆಗುತ್ತೆ ಅಂತ ಕೇಳಿದ್ದೀನಿ. ಆಗುತ್ತೆ. ಸೊ ಹಾಗಾಗಿ ನಂಬಿಕೆ ಇಟ್ಟು ಈ ರೀತಿ ಮಾಡಿಕೊಂಡು ಕುಡಿದ್ರೆ ಸಣ್ಣ ಆಗ್ತೀವಿ. ನೀವು ಮಾಡಿ ನೋಡಿ, ನನಗೆ ರಿಸಲ್ಟ್ಸ್ ಹೇಳಿ. ನಾನು ನಿಮಗೆ ಶೇರ್ ಮಾಡ್ಕೋತೀನಿ ರಿಸಲ್ಟ್ಸ್, ಆಯಿತಾ? ಇವತ್ತು ತಿಂಡಿ ಏನು ಮಾಡ್ತಾಯಿದ್ದೀನಿ ಗೊತ್ತಾ? ಅಕ್ಕಿ ರೊಟ್ಟಿ ಜೊತೆಗೆ ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡಿದ್ದೀನಿ, ನನಗೂ ಚಿಂಟುಗೂ ಅಂತ. ಆದರೆ ನನ್ನ ಮಗ ಏನಂತಾನೆ ಅನ್ನೋದು ಗೊತ್ತಿಲ್ಲ. ಬಿಕಾಸ್ ಅವನಿಗೆ ಸೊಪ್ಪು ತರಕಾರಿ ಅಂದರೆ ಆಗೋದಿಲ್ಲ. ಏನು ಮಾಡ್ತಾನೆ ಅಂತ ನೋಡಬೇಕು. ಆದರೂ ಅವನಿಗೆ ವೆರೈಟೀಸ್ ಬೇಕು ಗೈಸ್, ವೆರೈಟಿ ಬೇಕು. ನೆನ್ನೆ ಹೇಳ್ತಾ ಇದ್ದ ಅಲ್ಲ, ಅಮ್ಮ ಯಾವಾಗಲೂ ಚಟ್ನಿ ಪುಡಿನ ಅಮ್ಮ ಅಂತ. ಅದಕ್ಕೆ ಇವತ್ತು ಸ್ಪ್ರಿಂಗ್ ಆನಿಯನ್ ಪಲ್ಯ ಮಾಡಿದ್ದೀನಿ. ಅದರಲ್ಲೂ ಅವನು ಹಾಗೆ ಹೇಳ್ದ ಅಂತಾನೆ ನಾನು ಮಾರ್ಕೆಟಿಗೆ ನೆನ್ನೆ ಸಂತೆ ಮಾಡಿದ್ದೀನಿ. ಸೊ ಸಂತೆಗೆ ಹೋಗಿ ಎಲ್ಲ ಸಾಮಾನು ತೊಗೊಬಂದಿದ್ದೀನಿ. ಅದಕ್ಕೋಸ್ಕರ ಅವನಿಗೆ ಅಂತ ಇವತ್ತು ಪಲ್ಯ ಮಾಡಿದ್ದೀನಿ. ಇನ್ನೇನು ನಖರ ಮಾಡ್ತಾನೆ ಅಂತ ಮುಂದೆ ಕಾದು ನೋಡಬೇಕು ಗೈಸ್. ಬನ್ನಿ ಈಗ ಫಸ್ಟು ತಿಂಡಿ ಮಾಡಿಕೊಂಡು ಅಮ್ಮ ಮಗ ಇಬ್ಬರು ತಿನ್ನೋಣ. ನಿಮಗೆ ನೆನಪಿದ್ಯಾ, ನಾನು ನಮ್ಮನೆ ತಿಂಡಿನ ಬೇರೆ ರೀತಿ ಮಾಡ್ತೀನಿ. ಸ್ಟಾರ್ಟ್ ಆಫ್ ಮಾತ್ರ ಅಮ್ಮ ಮಾಡೋ ಥರನೇ ಮಾಡ್ತೀನಿ. ಬಟ್ ಬೇಯಿಸೋವಾಗ ಅದನ್ನು ತವಾ ಮೇಲೆ ಹಾಕಿದಾಗ ಬೇರೆ ರೀತಿಯೇ ಪ್ರೊಸೀಜರ್ ಫಾಲೋ ಮಾಡ್ತೀನಿ ಅಂತ ನೋಡಿ. ನಾನು ಮಾಡೋದು ಈ ರೀತಿ. ಸೊ ನಾನು ವಾಟರ್ನ ಅಲ್ಲಿ ಸ್ಪ್ರಿಂಕಲ್ ಮಾಡಲ್ಲ. ನಮ್ಮಮ್ಮ ಆದರೆ ಏನು ಮಾಡ್ತಾರೆ, ಇನ್ನೊಂದು ಕಡೆಗೆ ವಾಟರ್ನ ಸವರ್ತಾರೆ, ಆಮೇಲೆ 2 ಕಡೆನೂ ಬೇಯಿಸ್ತಾರೆ. ಬಟ್ ನಾನು ಆ ರೀತಿ ಮಾಡಲ್ಲ. ಸೊ ವಾಟರ್ ಹಾಕ್ತಾನೇ ನಾನು ರೊಟ್ಟಿನ ಮಾಡಿ ಇಟ್ಬಿಡ್ತೀನಿ. ಸೊ ಹೀಗೆ ವಾಟರ್ ಹಾಕೋದು ಅಂದರೆ ಮೇಲೆ ಕೆಳಗೆ ಹಿಂಗೆ ಬಳಿಬೇಕು ಗೈಸ್. ಅದು ತವಾ ಮೇಲಿದ್ದಾಗ ನೋಡಿ ಅಲ್ಲಿ ವಾಟರ್ನ ಹಾಕಬೇಕಾಗತ್ತೆ. ಬಟ್ ನಾನು ಹಂಗೇನು ಮಾಡಲ್ಲ. ನಮ್ಮಮ್ಮ ಎಲ್ಲ ಮಾಡ್ತಾರೆ. ನಮ್ಮ ಕಡೆ ಎಲ್ಲರೂ ಮಾಡ್ತಾರೆ, ನಮ್ಮಮ್ಮ ಅಂತ ಅಲ್ಲ, ಆಲ್ಮೋಸ್ಟ್ ನಮ್ಮ ಕಡೆ ಎಲ್ಲರೂ ಅದೇ ರೀತಿ ರೊಟ್ಟಿ ಮಾಡೋದು.
ಬನ್ನಿ ಗೈಸ್, ತಿಂಡಿನ ತಿನ್ನೋಣ. ಸ್ಪ್ರಿಂಗ್ ಆನಿಯನ್ ಪಲ್ಯ ವಿತ್ ರೊಟ್ಟಿ ಈಸ್ ರೆಡಿ ಟು ಈಟ್ ನಾವು. ಬನ್ನಿ ಬಾರಿಸೋಣ. ತಿಂಡಿ ಏನೋ ಆಯಿತು. ಈ ತಿಂಡಿ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಪಾತ್ರೆಗಳು ಒಂದು ಗಾಡಿ ಆಗತ್ತೆ. ಸೊ ನೋಡಿ, ಅಲ್ಲಿ ಪಾತ್ರೆ ಬೆಳಗಿಟ್ಟು ಇವಾಗ ಟೀ ಮಾಡ್ಕೊತಾ ಇದ್ದೀನಿ ಕುಡಿಯೋಣ ಅಂತ. ಇವಾಗ ನಾನು ಟೀ ಕಾಫಿನ ಎಲ್ಲ ತುಂಬ ಸಲ ಮಾಡಲ್ಲ. ಕಾಫಿ ಅಂತೂ ಸ್ಟಾಪೇ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಟೀನ ದಿನಕ್ಕೆ ಒಂದು ಸಲ ಮಾಡ್ಕೊಂಡು ಕುಡಿತಾ ಇದ್ದೀನಿ, ಅದು ಬೆಳಗ್ಗೆ ಹೊತ್ತು ಮಾತ್ರ. ಎಷ್ಟು ದಿನ ಫಾಲೋ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ ಗೈಸ್, ಬಟ್ ಸದ್ಯಕ್ಕೆ ಅನುಸರಿಸ್ತಾ ಇರೋ ವಿಧಾನ ಇದು. ಎಲ್ಲೋದಾ ಗೈಸ್? ನಮ್ಮ ಚಿಂಟು ಇದ್ದ ಇಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಾನೆ ಕಳ್ಳ ಮೆತ್ತಗೆ ಅವಸ್ಕೊಂಡು. ನೋಡಿ ಅಲ್ಲಿ ನೋಡಿ ಅಲ್ಲಿದ್ದಾನೆ ಕಳ್ಳ. ಮೆತ್ತಗೆ ಬಂದು ಅಮ್ಮಂಗೆ ಗುಮ್ ಅನ್ನೋಣ ಅಂದ್ಕೊಂಡ, ಆದರೆ ಸಿಗಾಕೋಗ್ಬಿಟ್ಟ. ನೋಡಿ, ಇಲ್ಲಿಂದ ಬರಬೇಕಿತ್ತು ಅವನು. ಅಮ್ಮಂಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ಇಲ್ಲಿಂದ ಬರ್ತಾ ಇದ್ದಾನೆ. ನಾನು ಅವನ ಸರ್ಪ್ರೈಸಿಗೆಲ್ಲ ಮಣ್ಣು ಎರಚಿಬಿಟ್ಟೆ. ಟ್ಯಾನ್ ಹಾಯ್ ಬೇಬಿ, ನನಗೆ ಸರ್ಪ್ರೈಸ್ ಮಾಡಬೇಕು ಅಂತ ಬಂದೆ ಅಲ್ಲ ನೀನು? ಸರ್ಪ್ರೈಸ್ ಮಾಡಿ ಶಾಕಾಗಿ ಅಮ್ಮ ಅಂತ. ಮತ್ತು ಈ ಕಡೆಯಿಂದ ಯಾಕೆ ಬಂದೆ? ಸುಮ್ಮನೆ ಏನೇನಿದೆ, ಎಷ್ಟು ದಿನ ಓಹೋ, ಇಷ್ಟು ದಿನ ನೋಡೇ ಇಲ್ಲ ಪಾಪ ನೀನು ನಮ್ಮ ಜಾಗದಲ್ಲಿ ಏನೂ. ಇವತ್ತೇ ಅಂತೆ. ಹಾಂ ಹೌದಲ್ಲ? ಏನು ಓದ್ದೆ? ಕನ್ನಡ ಓದ್ಕೊಬಂದೆ. ಎಷ್ಟು ಓದ್ದೆ? ಹ್ಞೂ ಹಿಂದಿ ಒಂದು ಲೆಸನ್ ಓದ್ಕೊಬಂದೆ. ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡಿಬಿಡು. ಐ ಮೀನ್ ಪೇಜ್ 1ಇಂದ ಮಾಡೋದಾ? ಅಲ್ಲ, ಯು ಶುಡ್. ಮಾಡ್ತೀನಿ. ಓಕೆ, ಮತ್ತೇನಾ? ಇಡ್ತೀನಮ್ಮ. ಏನು ಮಾಡ್ಬೇಕಂತಿದೀಯಮ್ಮ? ಜಂಪ್ ಗಲೀಜಪ್ಪಿ. ನಾನು ಜಂಪ್ ಮಾಡ್ತೀನಿ ಗಲೀಜಲ್ಲಿ. ಗಲೀಜ? ಗೈಸ್, ಬಟ್ಟೆ ಒಗ್ದಾಯ್ತು ನೋಡಿ. ಇವತ್ತಿಷ್ಟೇ ಬಟ್ಟೆ ಒಗ್ದಿರೋದು. ಜೀವನದಲ್ಲಿ ನನಗೂ ಬಟ್ಟೆಗೂ ಏನೋ ಲಿಂಕ್ ಇರಬೇಕು ಅನಿಸತ್ತೆ. ಈ ಬಟ್ಟೆಗಳಿಂದನೇ ಏನಾದರೂ ಒಂದು ಅಚೀವ್ ಮಾಡೋ ಚಾನ್ಸ್ ಸಿಕ್ಕಿದ್ರೆ ಎಷ್ಟು ಚೆಂದ ಇರುತ್ತೆ ಅಲ್ಲ. ನಾನು ಸ್ವಂತವಾಗಿ ಏನಾದರೂ ಮಾಡಬೇಕು ಅಂತ ಇದ್ದೆ. ಹಾಗನ್ಬಿಟ್ಟು ನಿಮ್ಮ ತಲೆಗೀಗ ಫಸ್ಟ್ ಹೋಗೋದು ಏನು ಡೋಬಿ ಕೆಲಸ ಮಾಡಬೇಕು ಅಂತ ಇದ್ದೀರಾ ಅಂತ ಕೇಳಬೇಡಿ. ಅದಲ್ಲ, ಏನೋ ಒಂದು ತಲೆಗೆ ಪ್ಲ್ಯಾನ್ ಬಂದಿದೆ. ಅಂದ್ಕೊಂಡಿದ್ದೀನಿ ಅಷ್ಟೇ ಗೈಸ್, ಅಂದ್ಕೊಂಡಿದ್ದೀನಿ. ನೋಡಬೇಕು, ಏನಾದರೂ ಒಂದು ಮಾಡಬೇಕು. ಮಾಡಿದ್ಮೇಲೆ ಖಂಡಿತ, ಅಥವಾ ಮಾಡೋ ಸ್ಟೇಜಿಗೆ ಬಂದಮೇಲೆ ಖಂಡಿತ ನಿಮ್ಮ ಹತ್ರ ಹೇಳ್ತೀನಿ. ಬಟ್ ತುಂಬ ಅನ್ನಿಸ್ತಾ ಇದೆ, ನಾ ಹೀಗೆ ಇದ್ದರೆ ಆಗಲ್ಲ, ಏನಾದರೂ ಮಾಡಬೇಕು ಅಂತ. ಧೈರ್ಯ ಮಾಡಬೇಕು, ಒಂದು ಸ್ಟೆಪ್ ಮುಂದೆ ಇಡಬೇಕು. ಎವ್ರಿಥಿಂಗ್ ಮ್ಯಾಟರ್ಸ್. ಬಟ್ ಏನಾದರೂ ಒಂದು ಮಾಡ್ತೀನಿ ಗೈಸ್, ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್. ಬನ್ನಿ, ಬಟ್ಟೆ ಅಂತೂ ಒಗ್ದಾಯ್ತು. ಇವಾಗ ಆ್ಯಕ್ಚುಲಿ ಚಿಂಟುಗೆ ಒಂದು ಕೆಲಸ ಕೊಟ್ಟಿದ್ದೀನಿ. ಇಲ್ಲ, ರೂಮಲ್ಲಿ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದುಬಿಟ್ಟು ಅದನ್ನು ಕ್ಲೀನಾಗಿ ಫ್ರೆಶ್ ಆಗಿರೋದನ್ನ ಹಾಸು, ಇಲ್ಲಾಂದರೆ ಆಲ್ಟರ್ನೇಟಿವು ಸ್ವಲ್ಪ ಬಾತ್ರೂಮ್ನ ಕ್ಲೀನ್ ಮಾಡು ಅಂತ. ನೋಡೋಣ ಯಾವ್ದು ಈಸಿ ಇದೆ. ಅವನಿಗೆ ಯಾವ್ದು ಈಸಿ ಅನಿಸುತ್ತೆ ಅದು ಮಾಡಿರ್ತಾನೆ. ಯಾವ್ದು ಮಾಡಿರ್ತಾನೆ ಅಂತ ನೋಡೋಣ. ಬನ್ನಿ. ನಾ ಹೇಳ್ತಿರ್ತೀನಿ ಅಲ್ಲ, ಕೆಲಸನ ಹುಡ್ಕೊಂಡು ಮಾಡ್ತೀನಿ ಅಂತ. ನೋಡಿ, ಸಿಂಕ್ ಸ್ವಲ್ಪ ಗಲೀಜಾಗಿತ್ತು, ಸೊ ಸಿಂಕ್ನು ಸಹ ತೊಳೆದ್ಬಿಟ್ಟೆ. ಬನ್ನಿ ಇವಾಗ ಮೇಲ್ಗಡೆ ಹೋಗೋಣ. ಗೈಸ್, ನಮ್ಮ ಚಿಂಟು ಹೇಳಿದ್ದೆ ಅಲ್ಲ, ಬೆಡ್ ಸ್ಪ್ರೆಡ್ ಹಾಸು, ಇಲ್ಲ ಅಂದರೆ ಬಾತ್ರೂಮ್ ಏನಾದರೂ ಕ್ಲೀನ್ ಮಾಡಿಕೊಡು ಅಂತ. ಏನು ಮಾಡಿದ್ದಾನೆ ಅಂತ ನೋಡೋಣ ಬನ್ನಿ.
ಗೈಸ್ ನೋಡಿ ನಮ್ಮ ಚಿಂಟು ಬೆಡ್ ಸ್ಪ್ರೆಡ್ ಹಾಕಿದ್ದಾನೆ. ವಾ ನೋಡಿ ಗೈಸ್, ಬೆಡ್ ಸ್ಪ್ರೆಡ್ ಹಾಸಿದ್ದಾನೆ ಗೈಸ್. ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾನೆ. ವಾವ್, ಸೂಪರ್ ಅಲ್ಲ ನನ್ನ ಮಗ? ಎಷ್ಟು ಚೆಂದಾಗಿ ಜೋಡಿಸಿದಾನೆ ನೋಡಿ ಎಲ್ಲದನ್ನು. ವೆರಿ ಫೈನ್. ನೋಡಿ ಫುಲ್ ರೂಮ್ನೇ ಕ್ಲೀನ್ ಮಾಡಿದ್ದಾನೆ ಮುದ್ದು ಮಗ. ನೋಡಿ ಗೈಸ್, ನನ್ನ ಮಗನಂತ ಮಗನ ಪಡೆಯೋಕ್ಕೆ ಪುಣ್ಯ ಮಾಡಿರಬೇಕು. ಅಮ್ಮಂಗೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ಎಷ್ಟೆಲ್ಲ ಕೆಲಸ ಮಾಡಿದ್ದಾನೆ. ನನಗೀಗ ನಿಜಕ್ಕೂ ಎಷ್ಟೋ ಕೆಲಸ ಕಮ್ಮಿ ಆದಂಗೆ ಆಯಿತು. ಬಾತ್ರೂಮ್ ಒಂದು ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ದೇವ್ರ ಸಾಮಾನು ಬೆಳ್ಕೊಂಡು ದೇವ್ರ ಪೂಜೆ ಮಾಡೋಕ್ಕೆ ಎಷ್ಟು ಈಸಿ ಆಯಿತು ಅಲ್ಲ. ಥ್ಯಾಂಕ್ಸ್ ಪುಟಾನಿ. ಗೈಸ್, ಸ್ನಾನ ಆಯಿತು. ಬನ್ನಿ ಇವಾಗ ದೇವ್ರ ಪೂಜೆ ಮಾಡಿಕೊಂಡು ಬರೋಣ. ದೇವ್ರ ಪೂಜೆ ಎಲ್ಲ ಮಾಡಾದ್ಮೇಲೆ ಇವತ್ತು ನಮ್ಮ ದೇವ್ರುಗಳ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ. ದೇವ್ರುಗಳ್ಗೆ ಏನೇನೋ ಮಾಡೋದಿದೆ, ಸೊ ಅದನ್ನೆಲ್ಲ ಮಾಡಿಬಿಡೋಣ. ದೀಪ ನೋಡಿ ಹೇಗಾಗಿದೆ. ಅಟ್ಲೀಸ್ಟ್ ಇದೊಂದಾದರೂ ವಾಶ್ ಮಾಡ್ಕೊಂಡು ಬರೋಣ ಬೆಳಿಕೊಂಡು. ಬನ್ನಿ. ನಿಮ್ಮೆಲ್ಲರಿಗೂ ನಮ್ಮ ದೇವರು ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಕಾಪಾಡಲಿ. ಹಾಗೆಯೇ ನಾವು ದಿನ ಬೆಳಗ್ಗೆ ಎದ್ದು ಪೂಜೆ ಮಾಡ್ತೀವಿ ಎಲ್ಲ ನಮ್ಮ ದೇವರಿಗೆ, ನಮಗೂ ಸಹ ಒಳ್ಳೇದು ಮಾಡಬೇಕಲ್ಲ. ಹಾಗೆ ನಮಗೂ ಸಹ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡಿದ್ದೀನಿ. ಬನ್ನಿ ಇವಾಗ ಹೋಗೋಣ. ಮುಂದಿನ ಕೆಲಸ ಏನು ಮಾಡಬೇಕು ಅಂತ ನೋಡೋಣ. ನಿಮಗೆಲ್ಲ ಹೇಳಿದೆ ಇವತ್ತಿನ ದಿನ ಇದನ್ನು ಚೇಂಜ್ ಮಾಡ್ತೀನಿ ಅಂತ. ಬಟ್ ಏನಪ್ಪ ಅಂದರೆ, ಚಿಂಟೋರ ಅಜ್ಜಿ ಇದ್ದಾರಲ್ಲ, ಅವ್ರ ತಮ್ಮನ ಮನೆ ಇವತ್ತು ಸಂಕ್ರಾಂತಿ ಹಬ್ಬ ಆವಾಗ ಮಾಡಿರಲಿಲ್ಲ ಅಂತೆ. ಸೊ ಇವಾಗ ಮಾಡ್ತಾ ಇದ್ದಾರಂತೆ. ಅಲ್ಲಿಗೆ ಬಂದುಬಿಡಿ ಅಂದರು. ಆ್ಯಕ್ಚುಲಿ ಬರಲ್ಲ ಅಂತ ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಇದು ನಂದು ಪ್ರೀ ಪ್ಲ್ಯಾಂಡ್ ಆಗಿತ್ತು. ಆದರೂ ಸಹ ಅವರಷ್ಟು ಪ್ರೀತಿಯಿಂದ ಕರೆದಾಗ ಬರಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಅದಕ್ಕೆ ನಾನು ನನ್ನ ಪ್ಲ್ಯಾನೇ ಚೇಂಜ್ ಮಾಡ್ಕೊಂಡ್ಬಿಟ್ಟೆ. ಯಾವಾಗ ಏನಾಗಬೇಕು ಅಂತ ಇರುತ್ತೆ ಅದೇ ಆಗೋದು ಗೈಸ್, ನಾವೆಷ್ಟೇ ಪ್ಲ್ಯಾನ್ ಮಾಡಿದ್ರು. ಅದಕ್ಕೇ ಇವತ್ತು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ದೇವ್ರ ಹಿಂದಗಡೆ ಎಲ್ಲ ಪ್ಲಾಸ್ಟರ್ಸ್ ಎಲ್ಲ ಹಾಕಬೇಕಾಗತ್ತೆ, ಯಾಕೆಂದರೆ ಜಿರಳೆ ಎಲ್ಲ ಹೋಗಬಾರ್ದು ಅಂತ. ಸೊ ಇವತ್ತು ಅದನ್ನೆಲ್ಲ ಪ್ರಿಪ್ರೇಷನ್ಸ್ ಮಾಡಿ ಇಟ್ಕೊಳ್ಳೋಣ. ನಾಳೆ ಹೇಗೂ ಸೋಮವಾರ ಅಲ್ಲ, ಪೂಜೆ ಮಾಡೋಣ ಆಯಿತಾ ಗೈಸ್. ಇದೆಲ್ಲ ಸದ್ಯಕ್ಕೆ ಮುಗಿಯಲ್ಲ, ತುಂಬ ಲೆಂದಿ ಆಗುತ್ತೆ. ಸೊ ವ್ಲಾಗು ಸಹ ಲೆಂದಿ ಆಗಿಬಿಡುತ್ತೆ. ಸೊ ಇಲ್ಲಿಗೆ ಕಟ್ ಡೌನ್ ಮಾಡಿಬಿಡೋಣ. ಇದನ್ನು ನಾವು ನಾಳೆ ವ್ಲಾಗಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಆಯಿತಾ. ನಾನು ನಿಮಗೆ ಮತ್ತೆ ಸಿಗ್ತೀನಿ ಗೈಸ್ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್.